ಮಾನವ ಪ್ರಾಣಿ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಒದಗಿಸುವುದಾಗಿ ಸದನದಲ್ಲಿ ಕಾಫಿ ಬೆಳೆಗಾರರ ಸಂಕಷ್ಟಗಳ ಬಗ್ಗೆ ಗಂಭೀರವಾಗಿ ಚರ್ಚಿಸಿ ಅವರಿಗೆ ನ್ಯಾಯ ಸಿಗುವಂತೆ ಪ್ರಯತ್ನಿಸಲಾಗುವುದು ಎಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಭರವಸೆ ನೀಡಿದರು. ಕರ್ನಾಟಕ ಬೆಳೆಗಾರರ ಒಕ್ಕೂಟ, ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘ ಹಾಗೂ ತಾಲೂಕು ಕಾಫಿ ಬೆಳೆಗಾರರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ 25ನೇ ವರ್ಷದ ಬೆಳ್ಳಿ ಹಬ್ಬ ವಾರ್ಷಿಕ ಮಹಾಸಭೆ ಮತ್ತು ಕೃಷಿ ಹಾಗೂ ತೋಟಗಾರಿಕೆ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕಾಫಿ ಬೆಳೆಗಾರರ ಸಂಕಷ್ಟಗಳನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ಮನವಿಯನ್ನು ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಆದರೆ ಕಳೆದ 2021ರಲ್ಲಿ ಸನ್ಮಾನ್ಯ ಅಶೋಕ್ರವರು ನಮ್ಮ ಕಂದಾಯ ಸಚಿವರಾಗಿದ್ದರು. ಅವತ್ತು ಇಡೀ 3 ಜಿಲ್ಲೆಯ ಒಂದು ಇದನ್ನು ಹಾಸನದಲ್ಲಿ ಕಾರ್ಯಕ್ರಮವನ್ನು ಮಾಡಿ ಏನು ಒತ್ತುವರಿ ಆಗಿರ್ತಕ್ಕಂಥದ್ದನ್ನು ಅದನ್ನು ಸಾಲುವರಿ ಆಗಿರ್ತಕ್ಕಂಥ ಒಂದು ಇದನ್ನು ಅವರಿಗೆ ಲೀಸ್ ಮುಖಾಂತರ 30 ವರ್ಷಕ್ಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಆಗಿ ಹಾಸನ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಆಯಿತು, ಚಿಕ್ಕಮಗಳೂರಾಯಿತು, ಕೊಡಗು ಆಯಿತು, ಒಂದಿಷ್ಟು ಗೌರವವಾಗಿ ನಡೀತಾ ಇತ್ತು. ಅದೆಲ್ಲ ಒಂದಿಷ್ಟು ತಟಸ್ಥವಾಗಿರೋದ್ರಿಂದ ಅದಕ್ಕೆ ಹೆಚ್ಚು ಗೌರವವನ್ನು ಕೊಡಬೇಕು ಅಂತಕ್ಕಂಥ ಹಿಂದಿನ ನಾವು ಅರಣ್ಯ ನಮ್ಮ ಕಂದಾಯ ಸಚಿವರನ್ನು ಮನವರಿಕೆಯನ್ನು ಮಾಡಿದ್ವಿ. ಅವರು ಸಹ ಇದು ಪೂರಕವಾಗಿ ನನ್ನ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದರೆ, ಯಾವುದೇ ಕಾಫಿ ಬೆಳೆಗಾರರು ಸಹ ಏನಿವತ್ತು ನಮಗೆ ಇರ್ತಕ್ಕಂಥ ವಾಣಿಯಲ್ಲಿರ್ತಕ್ಕಂಥ ಮತ್ತು ಮುಂದುವರೆದಾಗ ಸದುವರಿಯಾಗಿರ್ತಕ್ಕಂಥ ಇದಕ್ಕೆ ಆತಂಕವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಬೇಡ. ಅದನ್ನು ಖಂಡಿತವಾಗೂ ಸಹ 30 ವರ್ಷ ಈಗಾಗಲೇ 2 ಹೋಬಳಿನಲ್ಲಿ ಅದು ಚಾಲನೆಯನ್ನು ಆಗ್ತಾ ಇದೆ ಅಂತಕ್ಕಂಥದ್ದು 23ರಿಂದಲೂ ಇವತ್ತು ಧ್ವನಿಯನ್ನು ಇಡ್ತಾ ಇದ್ದೀವಿ. ಆ ಧ್ವನಿಯನ್ನು ಇನ್ನೊಂದಿಷ್ಟು ಜೋರಾಗಿ ಧ್ವನಿಯನ್ನು ಎತ್ತಿ ಅದನ್ನು ಸಮರ್ಪಕವಾಗಿ ಕಾಫಿ ಬೆಳೆಗಾರರಿಗೆ ಯಾವುದೇ ಸಮಸ್ಯೆ ಆಗ್ತದೆ ಅದನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಂತರ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಚಿತ್ರಕಲಾ ಪರಿಷತ್ತು ಅಧ್ಯಕ್ಷ ಬಿಎಲ್ ಶಂಕರ್ ಮಾತನಾಡಿ, ಮಾನವ ಪ್ರಾಣಿ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಅಗತ್ಯ. ಮಾನವ ಮತ್ತು ಕಾಡು ಪ್ರಾಣಿಗಳ ನಡುವೆ ಸಂಘರ್ಷ ದಿನೇ ದಿನೇ ಹೆಚ್ಚುತ್ತಾ ಇದ್ದು, ಇದಕ್ಕೆ ಸಮತೋಲನ ಸಾಧಿಸುವ ರೀತಿಯಲ್ಲಿ ಸರ್ಕಾರ ಗಂಭೀರವಾಗಿ ಆಲೋಚಿಸಬೇಕು ಎಂದರು. ಬೆಳೆಯುವಂತ ಒಂದು ಕಾಫಿ ಬೆಳೆ ಬೆಳೆಯಲಿಕ್ಕೆ ಯೋಗ್ಯವಾಗಿರುವಂತ ಪ್ರದೇಶ ಅನ್ನೋದೇ ಇಂಥದ್ದೇ ಅಂತ ಇತ್ತು. ಅದು ಬ್ರಿಟಿಷರ ಕಾಲದಲ್ಲಿ ಇಂಥ ಪ್ರದೇಶದಲ್ಲೇ ಕಾಫಿ ಬೆಳಿಬೋದು, ಬೇರೆ ಪ್ರದೇಶದಲ್ಲಿ ಕಾಫಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಅಭಿಪ್ರಾಯ. ಈಗ ಬರ್ತಾ 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 ಅದೆಲ್ಲ ಬದಲಾವಣೆ ಆಗಿ ಸ್ವತಂತ್ರ ಭಾರತದಲ್ಲಿ ಈಗ ಕಾಫಿ ಬೆಳೆಯನ್ನು ಬಯಸಿನಲ್ಲೂ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ತೆಂಗಿನ ಗಿಡದ ಮಧ್ಯೆನೂ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಅಡಿಕೆಗಳ ಮಧ್ಯೆನೂ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬೇರೆ ಬೇರೆ ಕಡೆ ಬಯಲು ಪ್ರದೇಶಗಳಲ್ಲೂ ಕೂಡ ಕಾಫಿ ಬೆಳೆಯನ್ನು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಭತ್ತದ ಗದ್ದೆಗಳೆಲ್ಲ ಇವತ್ತು ಕಾಫಿ ತೋಟಗಳಾಗಿ, ಅಡಿಕೆ ತೋಟಗಳಾಗಿ ಬದಲಾವಣೆ ಆಗ್ತಾ ಇರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಪ್ಲಾಂಟೇಶನ್ ಬೆಳೆಗಳು ಅಂತ ಏನಿದ್ದಾವೆ, ಈ ಬೆಳೆಗಳಲ್ಲಿ ಅನೇಕ ಸಮಸ್ಯೆಗಳು ಆದ ಕಾರಣದಿಂದ ಬರುವಂಥದ್ದು ಕೂಡ ಆಗಿದೆ ಅನ್ನೋದು ಕೂಡ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಇದರಲ್ಲಿ ಅನೇಕ ಜನ ನಮಗೆ ಕಾಫಿ ಬೆಳೆಗೆ ಸಹಕಾರ ಕೊಟ್ಟಂಥವರಿಗೆ ಕೃತಜ್ಞತೆಯನ್ನು ಸರ್ಕಾರದಲ್ಲಿದ್ದಂಥವರಿಗೆ ನಾವು ಸಲ್ಲಿಸಲೇಬೇಕಾಗ್ತದೆ. ಡಿ. ದೇವರಾಜ್ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಭೂಸುಧಾರಣೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸುವುದರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾಫಿ ಬೆಳೆಗಾರರು ಸಂಘದ ಕಾರ್ಯದರ್ಶಿ ಸಂಜಯ್ ಕೌರಿ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಹಾಜರಿದ್ದರು.